ಆದ್ಯಸ್ಯ ಯತೋನ್ಮಯಾನಿ ತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಹಾಂ ಹಾಂ ತೇಜೋ ವಾರಿವೃತಾಂ ಯಥಾ ವಿನಿಮಯೋ ತತ್ರ ತ್ರಿಸರ್ಗೋ ಮೃಷಾ ಭಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಭಕ್ತಿಕಾರ್ಯ ಪ್ರಕರಣ. ಏವಂ ವ್ರತಃ ಸ್ವಪ್ರಿಯನಾಮಕೀರ್ತ್ಯ ಜಾತಾನುರಾಗೋ ಧೃತಚಿತ್ತ ಉಚ್ಚೈಃ ಹಸತ್ಯಥೋ ರೋದಿತಿ ರೌತಿ ಗಾಯತಿ ಉನ್ಮಾದವನ್ ನೃತ್ಯತಿ ಲೋಕಬಾಹ್ಯಃ. ಭಕ್ತಿ ಕಾರ್ಯ, ಭಕ್ತಿ ಎಫೆಕ್ಟ್ ಆಗಿರುತ್ತೆ ಅಂದರೆ ಏವಂ ವ್ರತಃ, ಹೀಗೆ ವ್ರತಶೀಲನಾಗಿದ್ದವನು ಪ್ರಿಯನಾಮ ಕೀರ್ತ್ಯ, ಪ್ರಿಯವಾದ ನಾಮ ಮತ್ತು ಕೀರ್ತಿ, ಅವರಿಗೆ ಇಷ್ಟವಾದದ್ದನ್ನು ಸ್ತೋತ್ರ ಮಾಡ್ತಾಯಿದ್ರೆ ಜಾತಾನುರಾಗ, ವಿಶೇಷವಾದ ಅನುರಾಗವನ್ನು ದೇವರಲ್ಲಿ ಹೆಚ್ಚೆಚ್ಚಾಗಿ ಹೊಂದಿ ಧೃತಚಿತ್ತ ಉಚ್ಚೈಹಿ, ದೇವರ ಕಡೆ ಮನಸ್ಸನ್ನು ಬಹಳವಾಗಿ ಸೆಳೆಯಲ್ಪಟ್ಟವನಾಗಿ ಹಸತಿ, ಜೋರ ನಗುತ್ತಾನೆ, ಅಥೋ ರೋದಿತಿ, ಜೋರಾಗಿ ಅಳುತ್ತಾನೆ, ರೌತಿ ಕೂಗ್ತಾನೆ, ಗಾಯತಿ ಹಾಡ್ತಾನೆ, ಉನ್ಮಾದವನ್ ನೃತ್ಯತಿ, ಹುಚ್ಚನಂತೆ ಕುಡಿದಾಡ್ತಾನೆ, ಲೋಕಬಾಹ್ಯ, ಲೋಕಕ್ಕೆ ವಿಲಕ್ಷಣವಾಗಿ ಕಾಣಿಸ್ತಾನೆ. ಏನು ಇವನಿಗೆ ಏನಾಗಿದೆ ಅಂಥೇಳಿ ಅದು ಹೇಳ್ತಾರಲ್ಲ, ಇವರೇಕ ಅಂತ ಓಡೋಗ್ಬಿಟ್ಟಂತ ಆ ಥರ ಅವನಿಗೆ ಇದರ ಬಗ್ಗೆ ವಿರೋಕ್ತು ಅಂತ ದೇವರ ಬಗ್ಗೆ ಕುಡಿದಾಡ್ತಾರೆ. ಹಾಗೆ ಕ್ವಚಿತ್ ರುದಂತಿ ಅಚ್ಯುತ ಚಿಂತೆಯ ಕ್ವಚಿತ್ ಹಸಂತಿ ನಂದಂತಿ ವದಂತಿ ಅಲೌಕಿಕಾಃ ನೃತ್ಯಂತಿ ಗಾಯಂತಿ ಅನುಶೀಲಯಂತ್ಯಜಂ ಭವಂತಿ ತೂಷ್ಣೀಂ ಪರಮೇತ್ಯ ನಿರ್ವೃತಾಃ. ಯಾರ ಅದು ಒಂದು ಅಲ್ಲ, ಅಲ್ಲಿ ಓಡಿ ಒಂದೇ ಬಿಡ್ತಾನೆ, ನೀರಲ್ಲಿ ಬರದೆ ರೇಖಾಂತ ಹೇಳ್ಬಿಟ್ಟು ಅದು ಬೀದಿಲೇ ಓಡೋಗ್ಬಿಡ್ತಾನೆ. ಆ ಥರ ಕ್ವಚಿತ್ ಧ್ರುದತಿ, ಅಳುತ್ತಾನೆ, ಅನುಚಿಂತೆಯ, ಚಿಂತನೆ ಮಾಡ್ತಾ ನಗುತ್ತಾನೆ, ಅಳುತ್ತಾನೆ, ವಂದಂತಿ ನಂದಂತಿ, ಕುಣಿತಾನೆ, ಆನಂದ ಪಡ್ತಾನೆ, ವದಂತಿ ಅಲೌಕಿಕರು, ಅಲೌಕಿಕರು ಲೋಕ ವಿಲಕ್ಷಣರು. ಆಮೇಲೆ ಮೂಢ ಬದಿರದಂತೆ ತೋರ್ಪರೋ ಜನಕ್ಕೆ, ಕಾಕಯುಗತಿಗಳ ತಾರರೋ ಮನಕ್ಕೆ. ನೃತ್ಯಂತಿ ಗಾಯಂತಿ ಅನುಶೀಲಯಂತಿ ನರಸಿಂಹದೇವ್ರು ಹ್ಯಾಕೆ ಬಂದ್ರು ಗೊತ್ತಾ, ಹಿರಣ್ಯಕಶಿಪುನ ಅಂಥೇಳಿ ಜೋರ ತಾವೇ ತೋರಿಸೋದು. ಅನುಶೀಲಯಂತಿ, ರಾಮದೇವ್ರು ಹಾಕ್ಕೊಳ್ತಾ ಇದ್ದಾರೆ ಗೊತ್ತಾ ಅಂಥೇಳಿ ಅವನಿಗೆ ಆ ಥರ ಸ್ಫೂರ್ತಿ ಬಂದುಬಿಡ್ತದೆ. ಆ ಥರ ಮಾಡ್ತಾನೆ, ಅಭಿನಯಿಸ್ತಾನೆ ಅಂತ ಅರ್ಥ. ಅನುಶೀಲ ಅದರಂತೆ ನಡೆಯೋದು. ಅನುಶೀಲಯಂತಿ ಭವಂತಿ ತೂಷ್ಣಿ, ಸುಮ್ಮನೆ ಕೂತ್ಬಿಡ್ತಾರೆ ಕೆಲವು ಸಲ. ಪರಮೇತ್ಯ ನಿರ್ವೃತಾಃ, ಸಮಾಧಿ ಕೂತ್ರು ಹಾಗೆ ಕೂತ್ಬಿಡ್ತಾರೆ. ನಿರ್ವೃತ ಆನಂದವಾಗಿರ್ತಾರೆ. ನಿಶಮ್ಯ ಕರ್ಮಾಣಿ ಗುಣಾನ ತುಲ್ಯಾನ್ ವೀರ್ಯಾಣಿ ಲೀಲಾ ತನುಭಿಕೃತಾನಿ ಯದಾತಿ ಹರ್ಷೋತ್ಪುಲಕಾಶ್ರು ಗದ್ಗದಃ ಪ್ರೋತ್ಕಂಠ ಉದ್ಗಾಯತಿ ರೋತಿ ನೃತ್ಯತಿ. ನಿಶಮ್ಯ ಕರ್ಮಾಣಿ ಗುಣಾನ ತುಲ್ಯಾನ್ ವೀರ್ಯಾಣಿ ಲೀಲಾ ತನುಭಿಕೃತಾನಿ ಯದಾತಿ ಹರ್ಷೋತ್ಪುಲಕ ಅಶ್ರುಗದ್ಗದಃ ಪ್ರೋತ್ಕಂಠ ಉದ್ಗಾಯತಿ ರೌತಿ ನೃತ್ಯತಿ. ಅದೇ ನಿಶಮ್ಯ, ತಾನು ಮಾಡ್ತಾನಲ್ಲ, ಕೇಳ್ತಾ ಇದ್ರು ಕೂಡ ಇನ್ನೊಬ್ಬ ಹೇಳ್ತಾ ಕೇಳ್ತಾ ಇದ್ರು ಹಾಗೆ ಮಾಡ್ತಾನೆ, ಹೇಳ್ತಾ ಹಾಗೆ ಮಾಡ್ತಾನೆ, ಸುಮ್ಮನೆ ಕೂತು ಹಾಗೆ ಮಾಡ್ತಾನೆ, ಕೇಳ್ತಾ ಹಾಗೆ ಮಾಡ್ತಾನೆ. ಬಟ್ ಅದರಲ್ಲೇ ತನ್ಮಯನಾಗಿ ಬಿಡ್ತಾನೆ. ವೀರ್ಯಾಣಿ ಲೀಲಾ ತನುಭಿಕೃತಾನಿ, ಪರಮಾತ್ಮ ಈ ಕೃಷ್ಣ ಲೀಲೆಗಳು ಮತ್ತು ಇತ್ಯಾದಿ ಪದಗಳೆಲ್ಲ ಮಾಡ್ತಾ ಅವನು ಕುಣಿದಾಡ್ತಾನೆ. ಈ ಪದಾತಿ ಹರ್ಷೋತ್ಪುಲಕಾಶ್ರು ಗದ್ಗದಃ, ತುಂಬ ಹರ್ಷ ಬಂದುಬಿಡುತ್ತೆ, ಮೈಯಲ್ಲಿ ರೋಮಾಂಚನ ಉಂಟಾಗುತ್ತೆ, ಕಣ್ಣಲ್ಲಿ ನೀರು ಸುರಿಯುತ್ತೆ, ಗದ್ಗದ ಬಾಯಿ ತೊದಲುತ್ತೆ. ಪ್ರೋತ್ಕಂಠ ಜೋರಾಗಿ ಉದ್ಗಾಯತಿ ಹೋತ ಕೂಗ್ತಾನೆ. ರೌತಿ ನೃತ್ಯ ನರ್ತನವನ್ನು ಮಾಡ್ತಾನೆ. ಯದಾ ಗ್ರಹಗ್ರಸ್ತ ಇವ ಕ್ವಚಿತ್ ಹಸತಿ, ಇದೆಲ್ಲ ಯಾತಕ್ಕೆ ತುಂಬ ಸಂತೋಷವಾದ ಕಾಣುವ ವಿಚಾರಗಳು. ದೇವ್ರು ನೋಡಿದಾಗ ಆಗ ಸಂತೋಷ ಯಾವಾಗಲೂ ಆಗೋದಿಲ್ಲ. ಆದ್ದರಿಂದ
ನೋಡಿಬಿಟ್ಟಿರ್ತಾರೆ ಆಗಲೇ ಅಪ್ರೋಚ್ ಜ್ಞಾನ ಬಂದು ಹೋಗಿಬಿಟ್ಟಿದೆ. ಅದು ಕ್ಲಾರಿಟಿ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ಇಂಥ ಒಂದು ಪರಿಣಾಮ ಕಾಣಲಿಕ್ಕೆ ಶುರುವಾಗತ್ತೆ. ಭಕ್ತಿ ಕಾರ್ಯ ಪ್ರಕರಣ ಅಂತ ಕರೀತಾರೆ. ಜಗತ್ಪತೆ ಆಕ್ರಂದತೆ ಧ್ಯಾಯತಿ ವಂದತೆ ಜನಂ ಯದಾ ಗ್ರಹಗ್ರಸ್ತ ಇವ ಇದೆ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಕೃಷ್ಣಗ್ರಹಗೃಹೀತಾತ್ಮ ನವೇದ ಜಗದೀದೃಶಂ. ಕೃಷ್ಣಗ್ರಹದಿಂದ ಪ್ರಹ್ಲಾದ ಹಿಡಿಯಲ್ಪಟ್ಟಿದ್ದ, ಅದೇ ಹೇಳ್ತಾರೆ. ಮುಹುಹು ಯದಾ ಗ್ರಹಗ್ರಸ್ತ ಇವ, ಗೆಳೆಯ ಗ್ರಹ ಅಂತ ಹೇಳಿದರೆ ಪಿಶಾಚಿ ಹಿಡಿದಂತೆ, ದೇವು ಹಿಡಿದಂತೆ ಮಾಡ್ತಾನೆ. ಕ್ವಚಿತ್ ಹಸಂತಿ ಆಕ್ರಂದತೆ, ದೇವು ಹಿಡಿದ್ರೆ ಹಾಗೆ ಮಾಡೋದು. ಧ್ಯಾಯತಿ ವಂದತೆ ಜನಂ, ದೇವ್ರಿಗೆ ನಮಸ್ಕಾರ, ಜನಗಳು ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ, ದೇವರನ್ನು ಕಾಣ್ತಾನೆ. ಮುಹುಹು ಶ್ವಸಂತಿ, ಜೋರ ಎಂಟಿಸಿರು ಬಿಡ್ತಾರೆ. ವಕ್ತಿ ಹರೇ ಹೇ ಜಗತ್ಪತೆ, ಹರೇ ಜಗತ್ಪತೆ ನಾರಾಯಣ ಅಚಿಂತ್ಯ ನಾರಾಯಣೀತಿ ಆತ್ಮಗತಿರ್ಗತತ್ರಪಃ. ಇದೆಲ್ಲ ಸಹಜವಾಗಿ ಬರತಕ್ಕಂಥ ಉದ್ಗಾರ. ಒಬ್ಬನೇ ಕೂತಿರ್ತಾ ಮಾಡ್ತಾನೆ, ಶೋಗ್ ಮಾಡೋದಲ್ಲ ಇವೆಲ್ಲ ಕೂಡ ಮೋಸ. ತದಾ ಪುಮಾನ್ ಮುಕ್ತ ಸಮಸ್ತ ಬಂಧನ ತದ್ಭಾವ ಭಾವಾನುಕೃತಾಶಯಾಕೃತಿ ನಿರ್ದಗ್ಧ ಬೀಜಾನುಶಯೋ ಮಹೀಯಸ ಭಕ್ತಿ ಪ್ರಯೋಗೇಣ ಸಮೇತಿ ಅಧೋಕ್ಷಜಂ. ತದಾ ಪುಮಾನ್ ಸಮಸ್ತ ಬಂಧನ, ಎಲ್ಲ ಬಂಧನ ಕಳೆದೋಗಿದೆ ಅವನಿಗೆ. ಮತ್ತು ತದ್ಭಾವ ಭಾವಾನುಕೃತಾಶಯಾಕೃತಿ, ಪರಮಾತ್ಮನ ನಡತೆಯಂತೆ ತೋರಿಸ್ತಾ ನರ್ತನಾದಿಗಳನ್ನು ಮಾಡ್ತಾನೆ. ಹಿಂದೆ ಹೇಳಿದ್ದನ್ನೇ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಆ ಭಾವನೆಗಳು ಬರೋವಾಗಿ ಮಾಡ್ತಾರೆ. ನಿರ್ದಗ್ಧ ಬೀಜಾನುಶಯ, ನಿರ್ದಗ್ಧ ಬೀಜಾನುಶಯ, ಅಂತಃಕರಣ ಬಂಧ ಕಳೆದೋಗಿದೆ. ಮಹೀಯಸ, ಅಜ್ಞಾನದ ಬಂಧ ಅಲ್ಲ ಅವನಿಗಿಲ್ಲ. ಭಕ್ತಿ ಪ್ರಯೋಗ ಎಲ್ಲಿಂದ ಹೋಯಿತು? ಭಕ್ತಿ ಪ್ರಯೋಗದಿಂದ ಹೋಯಿತು. ಎಂಥ ಭಕ್ತಿ? ಮಹೀಯಸ, ಭಾರಿ ದೊಡ್ಡ ಭಕ್ತಿಯಿಂದ ಹಾಗಾಗತ್ತೆ. ಸಮೇತಿ ಅಧೋಕ್ಷಜಂ, ಈ ಹಂತದಲ್ಲಿ ದೇವರ ಹತ್ರ ಸೇರ್ತಾನೆ. ತದಶ್ವಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈರ್ಹರಿನಾಮಧೇಯೈಃ ನ ವಿಕ್ರಿಯೇತಾಥ ಸುಖೇ ವಿಕಾರೋ ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ. ಈ ರೀತಿ ಯಾರಿಗೆ ಆಗೋದಿಲ್ಲ ಅವರೆಲ್ಲ ಅವರ ಹೃದಯ ಅಲ್ಲ, ಕಲ್ಲು ಮನಸ್ಸು ಅಂತ ಕರೀತಾರೆ. ಅಶ್ವಸಾರಂ, ಕಲ್ಲು ಹೃದಯ ಅಂತ ಕರೆಯೋದಿಲ್ಲ. ಹಾಗೆ ಮತ್ತು ಇವರೆಲ್ಲ ಇರ್ತಾರಲ್ಲ, ಹಿಂಸೆ ಮಾಡೋರೆಲ್ಲ, ಎಷ್ಟು ರಾಕ್ಷಸರು ಅವರೆಲ್ಲ. 50 ಸರ್ತಿ 60 ಸರ್ತಿ ತೆಗೆಯೋದು, ಕೊಲ್ಲೋದು, ಎಲ್ಲಿ ಬಂದು ಅದು ಎಂಜಾಯ್ ಮಾಡ್ತಾರೆ ನಾವು. ಹರಿನಾಮಧೇಯೈಹಿ ನ ವಿಕ್ರಿಯೇತಾತ, ದೇಶಭಕ್ತಿಯಿಂದ ಕೂಗಿದಾಗ ಜನ ಏನು ಮಾಡ್ತಾರೆ? ಅದಕ್ಕೆ ಸಂತೋಷ ಪಡ್ತಾರೆ. ಆದರೆ ಬೇರೆ ಏನಾದ್ರು ಮಾಡಿದರೆ ದುಃಖ ಪಡ್ತಾರೆ. ಅದು ದೇಶಭಕ್ತಿ ನಮಗೆ ಅರ್ಥ ಆಗುತ್ತೆ, ದೇವಭಕ್ತಿ ಅರ್ಥ ಆಗಬೇಕು, ಅದನ್ನು ಮೀರಿಂಥದ್ದು. ವಿಕಾರೋ ನ ವಿಕ್ರಿಯೇತಾಥ ಮುಖೇ ವಿಕಾರೋ ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ. ಕಣ್ಣಲ್ಲಿ ನೀರು, ಗಾತ್ರ ಅಂದರೆ ರೋಮಗಳು, ರೋಮಹರ್ಷಣ ಎಲ್ಲ ಆಗದೆ ಹೋದರೆ ಅವನು ನಿಜವಾಗ್ಲೂ ತಿಳಿದಿಲ್ಲ ಅಂತ ಅರ್ಥ. ಕುರುಡನಿ ರೂಪಜ್ಞಾನ ತೋರಿಸಿ ಏನಾಗುತ್ತೆ ಅವನಿಗೆ? ಎಲ್ಲ ಅವನಿಗೇನು ಗೊತ್ತ? ಕಂಡೇ ಇಲ್ಲ ಅವನು. ಕಿವುಡನಿಗೆ ಸುಮ್ಮನೆ ಕೂತಿರ್ತಾನೆ, ಎಲ್ಲ ಚಪ್ಪಳ ಅವನು ಸುಮ್ಮನೆ ಕೂತಿರ್ತಾನೆ. ಇವೆಲ್ಲ ಯಾತಕ್ಕೆ ಅಂದರೆ ಅವನು ಗೊತ್ತಾಗದೇ ಇದ್ರೆ ಹಾಗಾಗುತ್ತೆ, ಗೊತ್ತಾದವನಿಗೆ ಹೀಗಾಗತ್ತೆ. ವಿಜ್ಞಾನ ಆದಾಗ ಇಲ್ಲಿ ಆಗಲೇಬೇಕು ಅಂತಿಲ್ಲ, ಆಗಲೇಬಹುದು ಅಂತಿಲ್ಲ, ಆದರೆ ತಪ್ಪಲ್ಲ. ಬಟ್ ಆಗ ಸುಮ್ಮನೆ ಮಾಡಬಾ, ಬಂತು ಅಂತ ತೋರಿಸ್ಕೋಬೇಕು. ಕೆಲವರು ಹೇಳ್ತಾ ಹತ್ತು ಬಿಡೋದೆಲ್ಲ ಮಾಡ್ತಾರೆ, ಹೊಡಿಗೇನಿರೋದು ಹತ್ತಿ ನೋಡಿದರೆ ಎಲ್ಲರೂ ಅಂತ ಕೇಳ್ತಾರೆ. ಆ ಟೈಪ್ ಅಂದರೆ ಅವರಿಗೆ ನಾಟಕ ಮಾಡೋ ಉದ್ದೇಶ ಇರುತ್ತೆ, ಅದು ಸರಿಯಲ್ಲ. ನಚೇತ್, ಈಗ ಆಗಲೇಬೇಕು ಅಂತಿಲ್ಲ, ಹೇಳಿ ಮುಖಪ್ರಸಾದ ತಾಲ್ಟೆ ಅಷ್ಟೇ, ಅದು ಅಲ್ಟಿಮೇಟ್. ಉಳಿದೆಲ್ಲ ಮೇ ಆರ್ ಮೇ ನಾಟ್, ಆಗಬಾರ್ದು ಅಂತಲೂ ಇಲ್ಲ, ಆಗಬೇಕು ಅಂತಲೂ ಇಲ್ಲ, ಅದು ಮಾತ್ರ ಆಗಲೇಬೇಕು. ಮುಖಪ್ರಾಣಿ ಬಂತು, ಖುಷಿ ಆಗಬೇಕು. ನವೇದವಾ, ಈಗ ಅನ್ಯಥಾಮತಿ ಅಕರಣ ಆ ಸ್ಟೇಜಲ್ಲಿ ಅವನು ಮಿಥ್ಯಾಜ್ಞಾನ ಬರೋ ಚಾನ್ಸೇ ಇಲ್ಲ. ಅದೇನು ನೋಡಿದ ಮೇಲೆ ಡೌಟ್ ಬರೋ ಚಾನ್ಸ್ ಬರೋದಿಲ್ಲ. ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳೋದಿಲ್ಲ. ಅವ್ರು ಊರಿಗೆ ಬಂದಿದ್ದಾರೆ, ನಾನು ಈಗ ಮಾತಾಡಿಸಿ ಬಂದೆ, ಯಾರು ಹೇಳಿದ್ರು ಮನಸ್ಸು ಬದಲಾಗ್ತದೆ. ಯಾಕಂದರೆ ಕಣ್ಣಾರೆ ಅನುಭವಿಸ್ಬಿಟ್ಟಿದ್ದಾನೆ. ಅಲ್ಲಿವರೆಗೆ ಏನಾಗ್ಬೋದು, ಯಾರೋ ಏನು ಹೇಳ್ಬಿಟ್ಟು ಹೌದಾ ಹೀಗೆ ಇರ್ಬೋದು ಅನಿಸ್ಬೋದು, ಅನಿಸೋದಿಲ್ಲ. ಅನ್ಯಥಾ ಮತಿ ಅಕರಣ ಪ್ರಕಾರ, ಅನ್ಯಥಾ ಮತಿ ಅಂದ್ರೇನು? ತಪ್ಪು ತಿಳುವಳಿ, ಮಿಥ್ಯಾಜ್ಞಾನ, ಅದನ್ನು ಮಾಡದಿರುವಿಕೆ ಭಕ್ತಿಯ ಕಾರ್ಯ. ಅದು ಮುಂದಿನ ಸ್ಟೆಪ್. ಅದು ನವೇದವಾದ ನನುವರ್ತತೆ ಮತಿ ಸ್ವಯೇವ ಲೋಕೆ ರಮತೋ ಮಹಾಮುನೇ ಯಥಾಗತಿರ್ದೇವ ಮನುಷ್ಯಯೋ ಪೃಥಕ್ ಸ್ವ ಏವ ಧರ್ಮೇನ ಪರಂ ಕ್ಷಿಪೇತ್ ಸತಃ. ನವೇದವಾದಾನನುವರ್ತತೆ ಮತಿ ಸ್ವ ಏವ ಲೋಕೆ ರಮತೋ ಮಹಾಮುನೆ, ತನ್ನದೇ ಲೋಕ.
ವೇದವಾದಾನನು ವರ್ತತೆ, ಯಾವುದೂ ಡಿಪೆಂಡೆನ್ಸ್ ಇಲ್ಲ. ಈಗ ಅಲ್ಲಿ ಪುಸ್ತಕ ಬೇಕಿಲ್ಲ. ಈಗ ಅವರ ಬಾಯಿ ಬಂದರೆ ಪುಸ್ತಕ ಬಿಟ್ಬಿಡ್ತಾರೆ ಆ ಕಡೆಗೆ. ಆ ಥರ ಅದು ವೇದವಾದ ಅನುವರ್ತತೆ ಅಂದ್ರೇನು, ವೇದದ ಡಿಪೆಂಡ್ ಆಗಿಲ್ಲ ಅಂದರೆ ಸ್ವಂತ ಜ್ಞಾನ ಬಂದ ಮೇಲೆ ಇನ್ನು ಬೇಕಿಲ್ಲ, ಪರಿಚಯ ಮಾಡಿಕೊಟ್ಟು ಹೋಗಿಬಿಡ್ತಾರಲ್ಲ ಹಾಗೆ. ಅದು ದೇವರ ಬಗ್ಗೆ ಆ ರೀತಿಯಾದ ಅಂದರೆ ಆಗಮದ ಬಗ್ಗೆ ಹೇಳಿದ್ದೆಲ್ಲ ಅನುಭವಕ್ಕೆ ಬಂದ ಮೇಲೆ ಏನು ಬೇಕಿಲ್ಲ, ಊಟ ಎಲೆ ಬಿಟ್ಟು ಹೋಗ್ಬಿಡ್ತಾನಲ್ಲ ಹಾಗೆ, ಎಲೆ ಹೇಗೆ ಬಿಟ್ಟು ಹೋಗ್ತಾನೆ ಹಾಗೆ. ವೇದಗಳು ಎಲೆ ಇದ್ದ ಹಾಗೆ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಅದು ಬಿಡೋ ದೃಷ್ಟಾಂತ ಅಷ್ಟೇ. ನವೇದ ವೇದ ವೇದವಾದ ಅನುವರ್ತತೆ ಅವರು ಅದಕ್ಕೆ ಹೇಳ್ತಾರೆ ಆಚಾರ್ಯ. ಶಾಸ್ತ್ರ ಓದಿ ಅಪ್ರಜ್ಞಾನ ಬಂದ ಮೇಲೆ ಅದು ಯಾವ ಪುಸ್ತಕ ತೋರಿಸ್ಬೇಕಾಗಿಲ್ಲ. ಹೀಗೆ ಸಂಶಯ ಬಂದು ಕೇಳಿದ್ರೆ ಉತ್ತರ ಮುಗಿದೋಯ್ತು ಅಷ್ಟೇ. ಏನು ಬೇಕಿಲ್ಲ, ಅದಕ್ಕೆ ಏನು ಆಧಾರ ಕೊಡಬೇಕಾಗಿಲ್ಲ. ಅದು ಅವ್ರ ಮಾತು ಅಂದರೆ ಮುಗಿದೋಯ್ತು ಅಷ್ಟೆ. ಆ ಲೆವೆಲಿಗೆ ಬರ್ತಾನೆ ಅವರು. ಆಪ್ತವಾಕ್ಯನೇ ಅವರು ಹೈಯೆಸ್ಟ್ ಎಲ್ಲ. ಮತ್ತೆ ಯಾರೂ ಒಪ್ಪಬೇಕು ಆ ರೀತಿ ಹೇಳಿಬಿಡ್ತಾರೆ. ಯಥಾಗತಿರ್ದೇವ ಅದು ಅಪುರುಷಜ್ಞಾನಿ ಅಂತ ಅರ್ಥ. ಯಾವುದೋ ಪ್ರಶ್ನೆ ಕೇಳ್ತಾ ಥಟ್ ಅಂತ ಉತ್ತರ ಕೊಡ್ತಾನೆ, ಸರಿಯಾಗಿರುತ್ತೆ. ಬೇಕಾದ್ರೆ ನೀವು ಪುಸ್ತಕ ನೋಡ್ಕೊಂಡು ಬೇಕಾದ್ರೆ, ನನಗೆ ಬೇಕಿಲ್ಲ. ಆ ಥರ ಇರಬೇಕು. ಹಾಗಿದ್ದೇ ನೋಡಿ, ನಾವು ಓದಿ ತಪ್ಪು ಓದ್ತಿದ್ದೆ, ಹಾಗಿಲ್ಲ ಹೀಗೆ ಇದೆ ಅಂತ ಹೇಳಿದ್ರು. ಓದೋನು ತಪ್ಪು ಪುಸ್ತಕ ಹಿಡ್ಕೊಂಡು ತಪ್ಪು ಓದ್ತಾನೆ, ಅವನು ಪುಸ್ತಕ ಹೇಳ್ತಾನೆ ಸರಿ ಹೇಳ್ತಾನೆ, ನೀನು ತಪ್ಪು ಹೇಳ್ತಿ ಅಂತ ಹೇಳ್ತಾನೆ. ಆ ಒಂದು ನಿಶ್ಚಯದ ಜ್ಞಾನ ಬರುತ್ತೆ. ಏನು ಭಾಗವತದ ಬಂದಾಗ ಹೇಳಿದ್ರಲ್ಲ, ಹೌದು ಹೌದು, ಪ್ರತಿಯೊಂದನ್ನು ಹಾಗೆ ಹೇಳ್ತಿದ್ರು ಅವರ ಎಲ್ಲ ಕಾಲಕ್ಕೆ. ಅದಕ್ಕೆ ಅಂಥವ್ರು ಬೇಕು ಅಂತಲೇ ಕಳಿಸ್ಕೊಟ್ಟಿರ್ತಾವೆ. ಅವರಿಗೆ ಶೇಕಿ ಇದ್ದರೆ ಉಪಯೋಗ ಇದೆ. ಹೌದು, ಎಷ್ಟೋ ಸರ್ತಿ ಕಾರ್ಯಕ್ರಮ ಹಾಳು ಮಾಡೋದು ಅಂಥವ್ರು. ಕೆಲವರು ಇರ್ತಾರಲ್ಲ, ಸ್ವಲ್ಪ ಜನ ಎದ್ದೋಗ ಮಾಡಿಬಿಡ್ತಾರೆ. ಅವ್ರಿಗೆ ತಾವೇ ಮಾತಾಡ್ತಿರುವ ಏನೇನು ಅಸ್ವಾದ್ಬದ್ಧ ವಿಚಾರಗಳನ್ನ ಟು ದಿ ಪಾಯಿಂಟ್ ಹೇಳಿ ಮುಂದೆ ಹೋಗ್ಲಿಕ್ಕೆ ಜನಕ್ಕೆಲ್ಲ ಕಾತರರಾಗಿರ್ತಾರೆ ಮುಂದಿನ ವಿಷಯಕ್ಕೆ. ಇದು ಫಾರ್ಮ್ಯಾಲಿಟಿ ಅಷ್ಟೇ. ಅದು ಅದ್ರ ಬಗ್ಗೆ ತುಂಬ ಇದು ಮಾಡೋ ಕಾರಣ ಇಲ್ಲ. ಅವ್ರು ತನ್ನ ಚಿಕ್ಕದೇ ಚಾನ್ಸು ಅಂತ ಹೇಳಿ ಏನೇಳೋ ಶುರು ಮಾಡಿರ್ತಾರೆ. ಕಾರ್ಯಕ್ರಮ ಒಟ್ಟಿದೆ ಕೆಟ್ಟೋಗ್ಬಿಡುತ್ತಾರೆ. ಅವನು ಆ ಮುಕ್ಕಾಲಿಗೆ ಅವನೇ ತೊಗೊಂಡ್ಬಿಟ್ರೆ ಉಳಿದವ್ರಿಗೆ ಏನೋ ಟೈಮ್ ಸಿಗಿದ್ದಾನೆ, ಜನಕ್ಕೂ ಬಾರಿ ಇವನಿಗೆ ಕೆಡಿಸ್ಬಿಡ್ತಾರೆ. ಅವನಿಗೇನೋ ಖುಷಿ ಇದೆ, ನಾನು ಕೆಡಿಸಿಬಿಟ್ಟು ಅಂತಲೂ ಖುಷಿ ಇದೆ. ಹಾಗಾಗಬಾರ್ದು ಅಂತ ಹೇಳೋದಕ್ಕೆ ಆಚಾರ್ಯನ್ನೇ ಕಳಿಸಿದ್ದು. ಅಂದರೆ ಯಾವ ಲೆವೆಲ್ಲಲ್ಲೂ ತಪ್ಪಾಗಿರಬಾರ್ದು. ಒಂದು ಸ್ಟೇಜಲ್ಲಿ ತಪ್ಪಾದರೂ ಕೂಡ ಹೋಗಿತ್ತಾ ಸರಿಯಲ್ಲ ಅಂತಾನೆ. ಅಲ್ಲಿ ಹೇಗೆ ಸೀತಾನ್ವೇಷಣೆಗೆ ಹನುಮಂತನ್ನೇ ಕಳಿಸಿದ್ರು, ಹಾಗೆ ಇಲ್ಲಿ ಇವರಿಗೆಲ್ಲ ತಿಳಿಸ್ಕೊಡೋದಕ್ಕೆ ಇವ್ರನ್ನೇ ಕಳಿಸಿದ್ದು, ಬೇರೆಯವ್ರನ್ನ. ಗತಿರ್ದೇವ ಮನುಷ್ಯಯೋ ಪೃಥಕ್ ಚ ಸ್ವಧರ್ಮೇನ ಪರಂ ಕ್ಷಿಪೇತ್ ಸದಸಿತಃ. ಎಂದೂ ಕೂಡ ಸ್ವಧರ್ಮೇ ಎಲ್ಲೈತದು ಪೃಥಕ್ ಸ್ವ ಏವ ಧರ್ಮೇ ನ ಪರಂ ಕ್ಷಿಪೇತ್ ಸ್ವತಃ. ಎಂದೂ ಕೂಡ ಸ್ವಧರ್ಮ ತನ್ನಷ್ಟು ತಾನೇ ಇರ್ತಾನೆ, ಬೇರೆಯವ್ರನ್ನ ಹಾಗೆ ತೊಡಗಿಸ್ತಾನೆ. ಪರಧರ್ಮ ಏನು ಮಾಡಿದ್ರು ತೊಡಗೋದಿಲ್ಲ ಅವನು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಂದನಂ ವಾದನ ಅಭಿವಾದನ ಇದೆ ಎರಡು ಸರಿ. ವಿಧೀಯತೆ ಸಾಧು ಬಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯ ಇವನ ದೇಹ ಮಾನಿನೇ. ರುದ್ರದೇವರ ಮಾತು. ಯಾರೇ ಜ್ಞಾನಿಗಳು ಆಮೇಲೆ ಯಾರು ನಮಸ್ಕಾರ ಮಾಡಿದ್ರು ಮಾಡ್ತಿರ್ತಾರೆ, ಅವರಿಗೆ ಯೋಚನೆ ಇಲ್ಲ. ಯಾಕೆ ದೇವರು ನೋಡ್ತಿರ್ತಾರೆ ಒಳಗಡೆ. ಅವರು ಅನುಸಂಧಾನ ಇದ್ದಾಗ ಒಂದು ಪುಸ್ತಕದಲ್ಲಿ ಕೂತಿದ್ದೆ ಇಟ್ಟಿದ್ದಾಗ ನಮಸ್ಕಾರ ಮಾಡ್ತಾರೆ. ಬರೀ ಮಂಟಪ ಮಾಡಲಿಲ್ಲ, ಪುಸ್ತಕ ನೋಡಿದ ಮಾಡ್ದ. ಯಾಕೆಂದರೆ ಇವ್ರಿಗೆ ಅರ್ಥ ಆಯಿತು. ಪುಸ್ತಕದಲ್ಲಿ ದೇವ್ರನ್ನೇ ಕಂಡುಬಿಟ್ರೆ ಇನ್ನೂ ಜೋರಾಗಿ ಮಾಡ್ತಾರೆ. ಡಿಫ್ರೆಂಟ್ ಸ್ಟೇಜಸ್ ಅವು. ಪ್ರತ್ಯುದ್ಗಮ ಅಂದರೆ ಹೋಗಿ ಎದುರುಗೊಳ್ಳೋದು, ಪ್ರತ್ಯುದ್ಗಮ ಹೋಗಿ ಎದುರುಗೊಳ್ಳುವಿಕೆ, ಇವೆಲ್ಲ ಒಂದೊಂದೇ ನಡೀತಾ ಹೋಗುತ್ತೆ ಮುಂದೆ. ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ, ಇವರೆಲ್ಲ ಪ್ರಾಜ್ಞ ರೀತಿ ಮಾಡಿದಾಗ ಗುಹಾಚಯಾಯ ಇವನ ದೇಹ ಮಾನಿನೇ. ಇವರು ನಾರದರೆಲ್ಲ ಕೂತಿದ್ದಾರೆ, ಹಿಂಡಕ್ಕೆ ಶುರು ಮಾಡಿದ, ನನ್ನ ಮೇಲೆ ಹಾಡು ಹೇಳ್ರಿ ಅಂತೇಳಿ. ಅವ್ರು ಹೇಳ್ತಾರೆ ನಾರದು ತುಂಬೂರು ರಸ್ಮದಾನ ಹೇಳಬೇಕಾಯ್ತು ನಾವು, ಬಟ್ ಅವ್ರಿಗೆ ದೋಷ ಇಲ್ಲ. ಅವ್ನು ನೋಡೋದೇ ಒಳ್ಳೆ ದೇವ್ರು ನೋಡ್ತಾರೆ, ಅವ್ರು ಸಮಸ್ಯೆನೇ ಇಲ್ಲ. ಶ್ರೀಯಾ ವಿಭೂತಿ ಅದು ಮಾಡೋದಿಲ್ಲ ಹಾಗೆಲ್ಲ ಹೇಳಬಾರ್ದು. ಯಾಕಂದರೆ ಅವ್ರಿಗೆಲ್ಲ ಶಕ್ತಿ ಇವ್ರದ್ದಲ್ಲ, ವರ ಇದೆ ಅವರಿಗೆಲ್ಲ ಕೂಡ. ಅವ್ರ ಪವರ್ ಇದೆ, ವರ ಅಂದರೆ ಪವರ್. ಅದು ಪವರ್ ಇದ್ದಗೆಲ್ಲ ಜೋರ ಮಾತಾಡಿದ್ರೆ ಒಳಗೆ ಹಾಕ್ತಾರೆ, ಅಷ್ಟೇನು ಉಪಯೋಗ ಇಲ್ಲ ಅದರಿಂದ. ಹಾಂ ಹೌದು, ತೋರಿಸ್ದಾಗ. ಆದ್ದರಿಂದ ನಾವೇನು ಮಾಡಬೇಕು, ಅವ್ನು ಮಾಡ್ತಾನೆ ಬಂದು ಯಾರಿಗೆ ಬೇಕಾದ್ರೆ ನಮಸ್ಕಾರ ಮಾಡ್ತಾನೆ ಕೇಳಿದರೆ. ಯಾಕೆಂದ್ರೆ ಒಳಗೇನಿದೆ ಇವ್ನು ನೋಡೋದಿಲ್ಲ, ಒಳಗಿನ ಕಂಟ್ರೋಲ್ ಮಾಡೋ ಶಕ್ತಿ ಅವ್ರಿಗಿಲ್ಲ. ನನಗೆ ಮಾಡಿದೆ ಅಂತ ಅವ್ರು ತಿಳ್ಕೊತಾರೆ, ಸಿಲ್ಕೊಂಡು ಡಬ್ಬು ಗಂಟೆ ಆದಮೇಲೆ. ಅವ್ರಿಗೆ ಮಾಡಿಲ್ಲ ಇದ್ದ, ಅದನ್ನು ಮಾಡಿದರೆ ಎಲ್ಲಿ ಹೋದರೆ ಗೆಟಾನಾಗ್ಬೋದು. ಆಗ್ತದೆ. ನಾವು ಮಾಡೋದಿಲ್ಲ. ಭಾರಿ ದೀಕ್ಷೆ ತೋರಿಸೋದು ಹುಚ್ಚುಚ್ಚ ತೋರಿಸ್ತಾರೆ. ದೀಕ್ಷೆ ಅಂತ ಕರೆಯೋದಿಲ್ಲ, ಅದನ್ನು ಮೂರ್ಖತನ ಅಂತ ಕರೀತಾರೆ. ತೋರಿಸೋದಲ್ಲ ಅದು. ಆಯ್ತಾ ಮಾಡ್ತೀನಿ, ಒಳಗಿನ ಚೆಲುವೆ ನೀವು ಬರೋಕ್ಕೆ ಸಾಧ್ಯನೇ ಇಲ್ವಲ್ಲ, ಆ ರೀತಿ ಇದೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಂದನ. ಎಷ್ಟೋ ಸರ್ತಿ ಬಾಯಲ್ಲಿ ತುರುಕಿ ನುಂಗಿಸ್ಬೋದು ಬೇಕಾರೆ ಕೆಟ್ಟದನ್ನು, ಗೊತ್ತಾಯ್ತಾ? ಆದರೆ ಕೆಟ್ಟ ಇಟ್ಬಿಟ್ಟು ಒಳಗಿಂದ ತರಲಿಕ್ಕೆ ಸಾಧ್ಯ ಇಲ್ಲ. ಅವನೇನು ಆಗ್ಬಾರ್ದು, ಮತ್ತೆ ನಿರ್ಲಿಪ್ತಾನೆ ಆಗ. ಶ್ರಿಯಾ ವಿಭೂತ್ಯಾಭಿಜನೇನ ವಿದ್ಯೆಯ ತ್ಯಾಗೇನ ರೂಪೇಣ ಬಲೇನ ಕರ್ಮಣ ಜಾತಸ್ಮಯೇನ ಅಂಧಧಿಯಃ ಸದೇಹ ದೇಹೇಶ್ವರಾತ್ಮನೋ ಅವಮನ್ಯಂತೆ ಹರಿ
ಪ್ರಿಯಾನ್ ಖಲಾಹ. ಕೆಲವೆಲ್ಲ ಹಿಂದೆ ರಿಪೀಟ್ ಫಸ್ಟ್ ಮತ್ತೆ ಸೇರಿಸಿಬಿಡ್ತಾರೆ. ಶ್ರಿಯಾ ವಿಭೂತ್ಯ ಅಭಿಜನೇನ ವಿದ್ಯೆಯ ತ್ಯಾಗೇನ ರೂಪೇಣ ಬಲೇನ ಕರ್ಮಣ. ಇವೆಲ್ಲ ಅಹಂಕಾರಕ್ಕೆ ಕಾರಣ ಇವಿಷ್ಟು ಕೂಡ. ಮಾಡಬಾರ್ದು ಅಲ್ಲ, ಇರಬೇಕಾ. ಯಾವ ಕರು ಬಂದ ಕೇರ್ಫುಲ್ಲಾಗಿರ್ತಾರಲ್ಲ ಹಾಗೆ. ಕರು ಬಂತು ಅಂತ ಹೊಡೆಯೋದಲ್ಲ, ಇನ್ನು ಹುಷಾರಾಗಿರ್ಬೇಕು. ಇವೆಲ್ಲ ಮಾಡ್ತಿರಬೇಕು, ಅಹಂಕಾರ ಬರದೆ ನೋಡ್ಕೋಬೇಕು. ಇದು ಜಾನತನ, ಅದು ಯೋಗ ಅಂತಾರೆ ಅದಕ್ಕೆ. ಶ್ರಿಯಾ ವಿಭೂತ್ಯ ಸಂಪತ್ತು ಬಂತು, ಭಾರಿ ಸಂಪತ್ತು ಬಂತು. ಅಭಿಜನೇನ ಭಾರಿ ವಂಶ, ವಿದ್ಯೆಯ ಒಳ್ಳೆ ಜ್ಞಾನಿ, ತ್ಯಾಗ ಏನೋ ಭಯಂಕರ ತ್ಯಾಗ ಮಾಡಿ, ನನ್ನ ತ್ಯಾಗ ಮಾಡಿದವನೇ ಇಲ್ಲ ಅಂತ ಶುರು ಮಾಡ್ತಾನೆ. ರೂಪ, ಬಲ, ಕರ್ಮ ಇವೆಲ್ಲ ಯಾತಕ್ಕೆ ಕಾರಣ ಆಗುತ್ತೆ? ಮದಕ್ಕೆ ಕಾರಣ ಆಗುತ್ತೆ. ಅದಕ್ಕೇನೆ ಜಾತಸ್ಮಯೇನ ಅಂಧಧೀಯ. ಇದೇನು ಮಾಡುತ್ತೆ ಗೊತ್ತಾ? ಮದ ಬಂದ ತಕ್ಷಣ ದಮ ಹೋಯ್ತಲ್ಲಿ, ದಮ ಹೋದ ತಕ್ಷಣ ಶಮ ಹೋಯ್ತು. ಕಾಣದ ದೇವರು ಕಾಣದ ಬಿಟ್ಟು ಬಿಡ್ತಾರೆ. ಮಹೇಶ್ ಇವೆಲ್ಲ ಓವರ್ ಸ್ಪೀಡ್ ಅವೆಲ್ಲ ಆಗಲೇ ಬರೋದು, ಅದರಲ್ಲಿ ಆಕ್ಸಿಡೆಂಟ್ ಮಾಡ್ಕೊತಾನಲ್ಲ ಹಾಗೆ. ಸಹೇಶ್ವರಾನ್ ಸತೋ ಅವಮನ್ಯಂತೆ ಶುರು ಮಾಡಿದ ಮೇಲೆ ಅದ್ರ ಪ್ರೆಸೆಂಟ್ ಏನಂದರೆ ಅವರೆಲ್ಲ ಏನಿದೆ ನನ್ನ ಮುಂದೆ ಏನೂ ಇಲ್ಲ, ನಾನೇ ಅಲ್ಟಿಮೇಟ್. ಈ ಭಾವನೆ ಶುರುವಾಗ್ಬಿಡುತ್ತೆ. ಇದು ಎಷ್ಟೋ ಜನ ಎಷ್ಟು ಯಾವ ಘಟ್ಟಕ್ಕೆ ಹೋಗ್ತಾರೆ ಅಂದರೆ ಪರಂಕಾರ ಪರಮಾವಧಿಗೆ ಹೋಗಿಬಿಡುತ್ತೆ. ಆ ಥರ ನೋಡಿದ್ದೀವಿ ಎಷ್ಟೋ ಸರ್. ಅಮನ್ಯಂತ ಹರಿಪ್ರಿಯಾನ್ ಖಲಾಹ. ಭಗವಂತರಿಗೆ ಅವಮಾನವನ್ನು ಮಾಡ್ತಾರೆ. ಈ ಸ್ಟೇಜ್ ರೀಚ್ ಆಗ್ತಾನೆ, ಅಲ್ಲಿಗೆ ಅವನ ಕಥೆ ಮುಗೀತು. ಇದು ಎಲ್ಲ ಏನಿ ಬಂತೀಗ? ಬೇಗ ನಡ್ಕೊಂಡು ಹೋಗೋನು ಮುಂದೆ ಹೋದ, ಇವನು ಆ್ಯಕ್ಸಿಡೆಂಟ್ ಸತ್ತೋದ. ಸತ್ತೋದ ಇವನು ನಡ್ಕೊಂಡು ಇದ್ದಾರೆ, ದಾಟಿ ಹೋಗ್ಬಿಟ್ಟ ಆ ಕಡೆ ಮುಂದಕ್ಕೆ. ಆದರೆ ಕಡಿಮೆ ಇದ್ದವನು, ಯಾವುದೂ ಇಲ್ಲದೆ ಇದ್ದವನು ಮುಂದೆ ಹೋಗ್ತಾನೆ ವಿನಯದಿಂದ. ಎಲ್ಲ ಇದ್ದವನು ಹಾಳಾಗ್ತಾನೆ ಅಹಂಕಾರದಿಂದ. ಅದು ಅಹಂಕಾರ ಯಾವಾಗಲೂ ಚೆಕ್ ಮಾಡ್ತಿರ್ಬೇಕು. ಎಲ್ಲ ಮುಗಿದ ಮೇಲೆ ಅವನಿಗಿಂಥದ್ದೇನು ಮಾಡೋದಿಲ್ಲ ಅಂತ ಅರ್ಥ. ಉಳಿದವ್ರು ಮಾಡ್ತಾರೆ, ಇವನು ಮಾಡೋದಿಲ್ಲ. ಅರ್ಥ ಆಯ್ತಾ? ಎಚ್ಚರಿಕೆ. ಗುರು ವಿಚಾರ ಅಂದರೆ ಆ ಕಾಲಕ್ಕೆ ಏನಾಗ್ಬೋದು? ಡ್ರೈವಿಂಗೆಲ್ಲ ಕಲಿಸಿ ಆಯಿತು, ಮತ್ತೆ ಹೇಳ್ತಾರೆ ಹುಷಾರಪ್ಪ ಹುಷಾರು ಅಂತ ಹೇಳ್ತಾರೆ. ಆಮೇಲೆ ಕಲಿಸಿ ಆಯ್ತು ಅಲ್ಲ ಅಂತ ಕೇಳಿದರೆ, ಕಲಿಸಿ ಆಯಿತು ಆದರೆ ಮಿಸ್ಯೂಸ್ ಮಾಡಬೇಡ, ಹುಷಾರಾಗಿರು ಅಂತ ಅರ್ಥ. ಇನ್ನೊಬ್ಬರು ಹೊಡಿಬೇಡ. ಅದು ಎಷ್ಟೋದ್ರೆ ತಾವು ಸಹ ಇನ್ನೊಬ್ಬರು ಸಾಯಿಸಿ ಹೋಗ್ಬಿಡ್ತಾರೆ ಪಾಪ. ಒಂದೇ ಶ್ಲೋಕದ ಪ್ರಕರಣ ಆಯಿತು. ಏರೋದು ಗುರು ವಿಚಾರ ಒಂದೇ ಬಹುಶಃ ನಮ್ಮ ದತ್ತದಲ್ಲಿ ಒಂದು ಪ್ರಕರಣ ಆಗಿದೆ ಅಂತ ಹೇಳ್ಕೊಬೋದು. ಒಂದು ಪ್ರಕರಣ ಫುಲ್ ಬಾಯ್ಪಾಠ ಹೋಗ್ಬಿಟ್ಟು ಒಂದು ಶ್ಲೋಕ ಕೇಳಕ್ಕಾಗ್ಬೋದು ಅಂತ ಹೇಳ್ಬಿಡೋದು ಅಷ್ಟೇ. ನೈವೋದ್ಯ ಹೇಳ್ತದ ನ ಏವ ನೈವೋಪಯಾಂತ್ಯಪಚಿತಂ ಕವಯಸ್ತವೇಶ ಬ್ರಹ್ಮಾದಯೋಪಿ ಕೃತ ಮೃದ್ವದ್ ಅಲ್ಲ ಕೃತಂ ವೃದ್ಧ ಮುದಃ ಸ್ಮರಂತಹ ಯೇ ಅಂತರ್ಬಹಿಸ್ತನುಹೃತಾಮಶುಭಂ ವಿಧನ್ವನ್ ನಾಚಾರ್ಯ ಚೈತ್ಯವಪುಷಾ ಸ್ವಗತಿಂ ವನಂಕ್ಷೀ ನೈವೋಪಯಾಂತಿ ಅಪಚಿತಿಂ ಕವಯಃ ತವ ಈಶಾ. ನೀನು ಎಂದೂ ತಪ್ಪಾಗಿ ನಡ್ಕೊಳ್ಳೋದಿಲ್ಲ. ಅಷ್ಟೇ ಬಂದುಬಿಡ್ತಾರೆ. ಅಷ್ಟೇ ಇದ್ದಲ್ಲಿ ದೇವ್ರ ಬಗ್ಗೆ ಏನು ಮಾಡಿದ್ರು ಅಚಲವಾದ ಜ್ಞಾನ ಇದೆ. ಯಾರವರೆಲ್ಲ ಬ್ರಹ್ಮಾದಯೋ ಅಪಿ ಕೃತ ವೃದ್ಧ ಮುದಃ. ಅವರೇನು ಮಾಡಿದ್ದಾರೆ ಅಂದರೆ ಕೃತಂ ವೃದ್ಧ ಮುದಃ. ವೃದ್ಧ ಅಂದರೆ ಅಪ್ರವೃದ್ಧ, ಮುದ ಅಂದರೆ ಆನಂದ. ಆನಂದವನ್ನು ಕೇರಿಸಿಕೊಂಡವರಾಗಿ ಇನ್ನನ್ನೇ ಸ್ಮರಣೆ ಮಾಡ್ತಾ ಇರ್ತಾರೆ. ಯೋ ಅಂತರ್ಬಹಿ ತನುಭೃತಾಂ ಅಶುಭಂ ವಿಧುನ್ವನ್. ದೇವರೆಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ, ನಿನ್ನೊಳಗೂ ಇದ್ದಾನೆ. ಅದನ್ನು ಹೇಳಬೇಕು. ಮತ್ತು ಅದು ಎಲ್ಲ ಕಡೆ ಇದ್ದಾನೆ, ನನ್ನೊಳಗಿದ್ದಾನೆ ಅಂತ ಹೇಳೋನಿಗಿರಬೇಕು. ಕೇಳೋರು ನಿನ್ನೊಳಗೂ ಇದ್ದಾನೆ ಅಂತ ತಿಳ್ಕೊಂಡಿರ್ಬೇಕು. ಆ ರೀತಿ ಅಂದ್ಕೊಂಡು ಆನಂದವಾಗಿರ್ತಾರೆ. ಯೋ ಅಂತರ್ಬಹಿಸ್ತನುಭೃತಾಂ ಅಶುಭಂ ವಿಧುನ್ವನ್. ಅಮಂಗಳವನ್ನು ಪರಿಹಾರ ಮಾಡ್ತಾನೇ ಇರ್ತಾರೆ. ಆಚಾರ್ಯ ಚೈತ್ಯ ವಪುಷಾ ಸ್ವಗತಿಂ ವ್ಯನಂಕ್ಷಿ. ದೇವರು ಹೇಗೆ ತಿಳಿಸ್ತಾರೆ? ನೇರ ಮಾತಾಡೋದಿಲ್ಲ. ಆಚಾರ್ಯ ಚೈತ್ಯ ವಪುಷ, ಗುರುಗಳ ಅಧಿಷ್ಠಾನ ಮಾಡಿ ಅವ್ರ ಮೂಲಕ ಹೇಳ್ತಾನೆ ಅಂತ ಅರ್ಥ. ಇವತ್ತು ಬಂದು ಚೀಫ್ ಮಿನಿಸ್ಟರ್ ಮನೆಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಅನೌನ್ಸ್ಮೆಂಟ್ ಕೊಟ್ಟರೆ ಮುಗಿದೋಗೋದಷ್ಟೇ. ಕೆಲವೆಲ್ಲ ಏನು ಮಾಡ್ತಾರೆ, ಒಬ್ಬೊಬ್ಬರಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾರೋ ವಕ್ತಾರ ಸ್ಪೋಕ್ಸ್ಮನ್ ಅವ್ರ ಮೂಲಕ ಮಾತಾಡ್ತಾರೆ. ಜ್ಞಾನಿಗಳ ಸ್ಪೋಕ್ಸ್ಮನ್ ಆದ್ದರಿಂದ ಅವ್ರ ಮೂಲಕ ಮಾತಾಡ್ತಾನೆ. ಇತಿ ಗುರು ವಿಚಾರ ಪ್ರಕರಣ. ಅಪರೋಕ್ಷ ಪ್ರಕರಣ ಮುಂದೆ ಅಪರೋಕ್ಷ ಜ್ಞಾನ. ಇದು ಇನ್ನೊಂದಿದೆ ಎರಡು ಸಣ್ಣ ಸಣ್ಣವಿವೆ. ಅಂದರೆ ಕೊನೆಗೆ ಹೋಗ್ತಾ ಭಾರಿ ಸುಲಭ ಆಗಿಬಿಡುತ್ತೆ ಅಂತ ಅರ್ಥ. ಅದು ಬೇಗ ಹೋಗ್ಬಿಡುತ್ತೆ. ಮೊದಲು ಭಾರಿ ಕಷ್ಟ. ಅಪರೋಕ್ಷ ಪ್ರಕರಣ. ಯಸ್ಯ ಸ್ವರೂಪಂ ಕವಯೋ ವಿಪಸ್ಥಿತೋ ಗುಣೇಶು ಯೋನಿಷು ಇವ ಜಾತವೇದಸಂ ಮಥ್ನಂತಿ ಮಥ್ನ ಮನಸಾದಿದೃಕ್ಷವೋ ಗೂಢಂ ಕ್ರಿಯಾರ್ಥೇ ನಮ ಈರಿತಾತ್ಮನೇ.
ಯಸ್ಯ ಸ್ವರೂಪಂ ಕವಯಃ ವಿಪಸ್ಥಿತಃ ಗುಣೇಶು ಯೋನಿಷು ಇವ ಜಾತವೇದ ಮಥ್ನಂತಿ ಮಥನ ಮನಸಾ ದಿದೃಕ್ಷವಃ ಗೂಢಂ ಚಿಕೀರ್ಷನ್ ಕ್ರಿಯಾರ್ಥೈರ್ನಮಃ ಈರಿತಾತ್ಮನೆ. ಯಸ್ಯ ಸ್ವರೂಪಂ ಕವಯಃ ವಿಪಸ್ಥಿತಃ, ಯಾರ ಸ್ವರೂಪವನ್ನು ಭಾರಿ ಜ್ಞಾನಿಗಳು ಭಾರಿ ವಿದ್ವಾಂಸರು ಗುಣೇಶು ಯೋನಿಷ್ವಿವ ಜಾತವೇದಸಂ, ಈ ಸೌದೆಗಳಲ್ಲಿರ್ತಕ್ಕಂತಹ ನಮಗೆ ಅಗ್ನಿ ಕಣ್ಣಿಗೆ ಕಾಣೋದಿಲ್ಲ, ಅದರಲ್ಲಿದೆ ಕಣ್ಣಿಗೆ ಕಾಣೋದಿಲ್ಲ, ಮಥನ ಮಾಡಿದ ತಕ್ಷಣ ಹೊರಗೆ ಬಂದುಬಿಡುತ್ತೆ. ಅದೇ ರೀತಿ ಆದರೆ ಪೂರ್ತಿ ದೇವರನ್ನು ಮಥನ ನೋಡೋ ಶಕ್ತಿ ಯಾರಿಗೂ ಇಲ್ಲ. ಆದರೆ ಅರ್ಥ ಆಗುತ್ತೆ ಅವ್ರಿಗೆ, ಎಲ್ಲ ಕಡೆ ದೇವರು ಹೇಗಿದ್ದಾನೆ ಗೊತ್ತಿಲ್ಲ, ಇರೋದು ಗ್ಯಾರಂಟಿ. ಹಾಂ ಅಲ್ಲ, ಈ ಗುರು ವಿಚಾರದ ಪ್ರಕರಣ ಅಂದರೆ ಆಗಲೂ ಓದಬೇಕು. ಮತ್ತೆ ಅಪ್ರೋಡ್ ಜ್ಞಾನ ಬಂತು ಅಂತ ಮಗಳ ಮಾಡಿ ಬಿಡಾಗಿಲ್ಲ ಅದನ್ನು. ಮತ್ತೆ ಗುರುಗಳು ಸಿಗ್ತಾರೆ, ಹಾಗೆ ಎಲ್ಲಿ ಸಿಕ್ಕರೂ ಕೂಡ ಒಂದು ಮಾತಾಡ್ತಾರೆ ಭಗವಂತ. ಆ ದೃಷ್ಟಿಯಿಂದ ಇನ್ನೂ ಬೇಕು, ಅದಕ್ಕೆ ಹೇಳಿದ್ದಿದ್ದಾರೆ. ಆ ಅಪ್ರೋಡ್ ಜ್ಞಾನ ಬಂದ ಮೇಲೆ ತಿಳ್ಕೊಂಡ್ರೆ ಆನಂದ ವೃದ್ಧಿ ಆಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ. ಗೊತ್ತಾಯ್ತು, ದೇವ್ರ ಕಂಡ ಎಷ್ಟು ದರ್ಶನ ಮಾಡ್ಕೊಂಡ್ಬರ್ತಾರೆ, ಮತ್ತೆ ಮತ್ತೆ ಬರ್ತಾರೆ ನೋಡ್ಲಿಕ್ಕೆ. ನೋಡಿ ಆಗಿದೆ ಅಂತ ಹೇಳೋದಿಲ್ಲ, ಯಾಕೆ ಇನ್ನೂ ಒಂದು ವಿಶೇಷ ಆನಂದ ಇದೆ. ಆದ್ದರಿಂದ ಗುರುಗಳು ಮೊದಲು ಬೇಕು, ಆಮೇಲೆ ಬೇಕು, ಮುಕ್ತಿಯಲ್ಲೂ ಬೇಕು. ಗುರುತ್ವ ಹೋಗೋದಿಲ್ಲ ಅವರಿಗೆ, ಗೊತ್ತಾಯ್ತಾ. ಗುರು ಅಂತ ಹೇಳಲೇಬೇಕು. ಇವತ್ತು ಆ ಕಾನ್ಸೆಪ್ಟ್ ನೋಡಿದ್ದಾರೆ, ದೊಡ್ಡ ಮಿನಿಸ್ಟ್ರಿಗಳಿರ್ತಾರೆ, ಪ್ರೈಮರಿ ಸ್ಕೂಲ್ ಮೇಸ್ಟ್ ಬಂದುಬಿಟ್ರೆ ನಿಂತ್ಕೊಂಡು ನಮಸ್ಕಾರ ಸರ್ ಅಂತಾರೆ. ಇವತ್ತು ನೋಡಿದ್ದೀನಿ ನಾನು, ನಮ್ಮವ್ರು ಮಾಡೋದಿಲ್ಲ ಹಾಗೆಲ್ಲ, ನಮ್ಮವರು ಬೇರೆ ಹೋಗ್ಬಿಟ್ಟಿರ್ತಾರೆ ಆಗಲೇ. ಅವರಲ್ಲಿ ಒಂಥರ ಕಲ್ಚರ್ ಇದೆ. ಇದು ಆ್ಯಕ್ಚುಲಿ ನೋಡಿದ್ದೀನಿ, ಯಾರೋ ಮಿನಿಸ್ಟ್ರಿ ನೋಡೋಕ್ಕೆ ಅಂತ ಕರ್ಕೊಂಡು ಹೋದ್ರು. ನಮ್ಮ ಸ್ಟೂಡೆಂಟ್ ಆತ ಏನೋ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋದ ತಕ್ಷಣ ಇದೆಂಟು ತುಂಬ ಜನ ಇದ್ದರು. ಎದ್ದ ತಕ್ಷಣ ನಮಸ್ಕಾರ ಸರ್ ಬನ್ನಿ ಅಂತ ಬಂದು ಕೂತು ಅವ್ರು ಮೊದಲು ಮಾತಾಡಿಸಿ ಕಳಿಸಿದೆ. ಅಷ್ಟು ಮಾತಾಡಿದ್ದು ಅಷ್ಟೇ ಇಲ್ಲ, ಕುತ್ಕೊಂಡು ಆಮೇಲೆ ಮಾತಾಡ್ತೀನಿ ಅಂತ ಹೇಳಲಿಲ್ಲ. ಏನು ಕೆಲಸ ನಿಮ್ಮದು ಅಂಥೇಳಿ ಇಮ್ಮಿಡಿಯೇಟಾಗಿ ಮಾಡಿಕೊಟ್ಟು ಕಳಿ ಮತ್ತೆ ಅಲ್ಲೇ ಕೈ ಮುಗಿದು ಮಾಡಿ ಕಳಿಸ್ಕೊಟ್ಟು. ಅದು ಇವೆಲ್ಲ ಆ ಕಲ್ಚರ್ ಅವರಲ್ಲಿ ತುಂಬ ಇದೆ. ನಮ್ಮಲ್ಲಿ ನೋಡಿದಾಗ ಓಡಾಡ್ತಿರ್ತಾರೆ, ಅದು ವಿಚಿತ್ರ ಸ್ವಭಾವ. ಅದು ನಮ್ಮಲ್ಲಿ ಜಾಸ್ತಿ ಇರಬೇಕಾಗಿತ್ತು. ಅದು ಆ್ಯಕ್ಚುಲಿ ಎಷ್ಟಿರಬೇಕಾಗಿತ್ತು ನಮ್ಮಲ್ಲಿ, ಭಾರಿ ಜಾಸ್ತಿ ಇರಬೇಕು. ಯಾಕಂದ್ರೆ ನಾವು ತಿಳಿದಿರೋದು ಯಾವುದೀಗ ಭಾರಿ ದೊಡ್ಡ ಸಂಗತಿ. ಆದ್ದರಿಂದ ಅದ್ರ ಬಗ್ಗೆ ಭಾರಿ ಹೆಮ್ಮೆ, ಇದು ಅಹಂಕಾರ, ಹೆಮ್ಮೆ ಇರಬೇಕು. ಹೆಮ್ಮೆ ಬೇರೆ, ಅಹಂಕಾರ ಬೇರೆ. ಹೆಮ್ಮೆ ಭಾರಿ ಇರಲೇಬೇಕಾದದ್ದು. ನಮ್ಮ ದೇಶ, ನನ್ನ ದೇಶ ಅಂತ ಇದೆಲ್ಲ ಏನು ಮಾಡ್ತಾರೆ, ಮಿಸ್ಯೂಸ್ ಮಾಡೋಕ್ಕೆ ಉಪಯೋಗಿಸ್ಬಾರ್ದು. ಅದು ಭಾರಿ ಹೆಮ್ಮೆ. ಎಷ್ಟು ವ್ಯತ್ಯಾಸ ಇದೆ ಅಲ್ಲ. ವಿನಯ ಬೇರೆ, ದೈನ್ಯ ಬೇರೆ. ವಿನಯದಲ್ಲಿ ಭಾರಿ ಗುಣ, ದೈನ್ಯ ಅಂತ ಹೇಳಿದರೆ ಏನದು ಕಡ್ಡ ಕೈ ಚಾಚೋದು, ಅದು ತಪ್ಪದು. ಎರಡು ನೋಡೋದಕ್ಕೇನು ಕಾಣಿಸುತ್ತೆ, ಇಬ್ಬರು ಸೌಮ್ಯವಾಗೇ ಇರ್ತಾರೆ. ಅವನ ಕೆಲಸ ಹಾಗೆ ಇರೋದೇ ಹಾಗಿರ್ತಾರೆ. ಯಸ್ಯ ಸ್ವರೂಪೇ ಮುಂದಾಯಿತು. ಯಸ್ಯ ಸ್ವರೂಪಂ ಕವಯೋ ವಿಪಸ್ಥಿತೋ ಗುಣೇಶು ಯೋನಿಷ್ವಿವ ಜಾತವೇದಸಂ ಮಥ್ನಂತಿ ಮಥ್ನಾ ತಪಸಾದಿದೃಕ್ಷವೋ ಗೂಢಂ ಕ್ರಿಯಾರ್ಥೈ ನಮ ಈರಿತಾತ್ಮನೆ. ಇನ್ನೂ ಬಿಡೋದಿಲ್ಲ ಅವರು, ಇನ್ನೂ ನೋಡಬೇಕು. ಇನ್ನೂ ದೇವ್ರು ನೋಡಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನೋಡದೇ ನೋಡಿದವನು ಮತ್ತೆ ನೋಡೋ ಆಸೆ ಜಾಸ್ತಿ ಇರುತ್ತೆ ಆವಾಗ. ಯಾಕೆ ಆ ಟೇಸ್ಟ್ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ, ಅರ್ಥ ಆಯ್ತಾ. ಆದ್ದರಿಂದನೇ ಜ್ಞಾನಿಗಳಾದವರಿಗೆ ಜ್ಞಾನ ಕಾರ್ಯ ಅಂದರೆ ಭಾರಿ ಪ್ರಿಯ ಅವರಿಗೆ. ಎಷ್ಟೋ ಸರ್ತಿ ಯಾವುದೋ ಹುಡುಗ ಹೇಳ್ತಿವ್ರಿಗೆ ಕೇಳ್ತಾ ಕೂತ್ಬಿಡ್ತಾರೆ. ಯಾಕೆ ಗೊತ್ತೇನೋ, ಅವನು ಏನಾದ್ರು ಹೇಳ್ಕೊಂಡು ಹೋಗಲಿ ನಮಗೆ ನೆನಪು ಬರ್ತಾ ಇರ್ತದೆ. ಅದೆಲ್ಲ ಜ್ಞಾಪಕ ಆಗೋದ್ರಿಂದ ಹೊಸ ಹೊಸ ಅರ್ಥ ತಿಳಿಯುತ್ತೆ. ಎಷ್ಟೋ ಸರ್ತಿ ಜನ ತಪ್ಪು ಮಾಡ್ತಾರೆ, ನಾವೆಲ್ಲ ಉಪನಯನ ಹೋಗಬೇಕಾಗಿಲ್ಲ, ತಿಳ್ಕೊಳ್ಳೋಕೆ ಹೋಗಬಾರ್ದು. ಆ ಹೊಸ ಯೋಚನೆ ಬರ್ತಾನೆ ಇರ್ತಾವಾಗ. ಇವರು ಬಿಟ್ಬಿಟ್ಟು ಇದು ಇಲ್ಲ, ಅದು ಅಲ್ಲಿ ಮನೆಗೆ ಕೂತ್ರಂತೂ ಬರೋದಿಲ್ಲ, ಇಲ್ಲಿ ಕೂತಾಗ ಹೊಸ ಶುರುವಾಗುತ್ತೆ. ಅಥವಾ ತಪ್ಪು ಹೇಳ್ತಾನೆ ಅಂತ ತಿಳ್ಕೊಬೇಡ. ಅವ್ನು ಕೆಲವು ಒಳ್ಳೆಯವ್ರು ಇರ್ತಾರೆ ಪಾಪ, ತಪ್ಪಂದ್ರೆ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಅವ್ರು ಭಾಳ ಪಡ್ತಾರೆ. ಯಾವುದ್ರು ಸಿಟ್ಟು ಬಂದು ಅವಮಾನ ಮಾಡ್ತೀರಿ ಹಾಗೆಲ್ಲ ಮಾಡೋರು ಇರ್ತಾರೆ, ಅದು ಬೇರೆ. ಬಟ್ ತುಂಬ ಜನಗಳು ಎಸ್ಪೆಷಲಿ ಆ ಸ್ಟೇಜಲ್ಲಿ ಸ್ವಲ್ಪ ಇದಾಗಿ ಹೇಳ್ತಾರೆ. ಮತ್ತು ಅವ್ರು ಖುಷಿಯಿಂದ ಹೇಳ್ತಾರೆ, ತಪ್ಪಿದ್ರೆ ತಿತ್ತಾರೆ ಅಂತೇಳಿ. ಪರೀಕ್ಷೆ ಕೊಡ್ಬೇಕಾದ್ರೆ ಹಾಗೆ ಅದೆಲ್ಲ ಅಡ್ವಾಂಟೇಜ್ ಉಪಯೋಗಿಸಬೇಕು. ನಮ್ಮಲ್ಲಿ ಅದೆಲ್ಲ ತುಂಬ ಕಡಿಮೆ. ಹಿಂದಿನವರೇ ಹಾಗಿರ್ತಿತ್ತು. ಎಲ್ಲಿ ಹೋದ್ರು ಎಂಥ ದೊಡ್ಡವರಾದರೂ ಕೂಡ ಇನ್ನೊಬ್ಬರ ಪ್ರವಚನ ಬಂದು ಕೂತ್ಬಿಡೋರು. ಈಗ ಕೂತು ಎದ್ದೋಗ್ಬಿಟ್ಟಿರ್ತಾರೆ ಆ ಥರ. ಅದು ಆಶ್ಚರ್ಯ. ದೊಡ್ಡ ದೊಡ್ಡ ಸ್ವಾಮಿಗಳು ಕೂತಿರ್ತಾರೆ, ಗೊತ್ತಾಯ್ತಾ. 3-8 ಥರ ಇವ್ರು ಎದ್ದೋ ಕಾರ್ಯಕ್ರಮ ಮುಗೀತು ಅಂತೇಳಿ. ಅಂದರೆ ತಾನು ಕೇಳೋದೇ ಇಲ್ಲಿ ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರು ಮಾತಾಡ್ತಾರೆ, ಅವ್ರು ವಿಷಯ ಕೆಲವರು ಮಾತಾಡ್ತಾರೆ. ಕೆಲವು ಇಂಥೆಲ್ಲ ತಪ್ಪಿತ್ತು ಅಥವಾ ಇದು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದರೆ ಖುಷಿ ಆಗುತ್ತೆ. ಅದೊಂದು ಪಾಯಿಂಟಲ್ಲೇನು ತಪ್ಪಿತ್ತು ಅಂದರೆ ಅದು ಅಲ್ಲಿ ಹೇಗೆ ಅವರು ತಪ್ಪನ್ನು ಹೇಳ್ಬೇಕಾದ್ರೆ ಅವಮಾನ ಮಾಡಿ ರೀತಿ ಹೇಳೋದಿಲ್ಲ ಯಾರು ಕೂಡ. ಭಾಳ ಚೆನ್ನಾಗಿ ಹೇಳಿದ್ದಾರೆ, ಇದು ಒಂದು ಹೀಗೆ ಹೇಳ್ಬೋದಾಗಿತ್ತು ಹಾಗೆ ಹೇಳ್ತಾರೆ. ತಿಳ್ಕೊಂಬಿಟ್ರೆ ಎಷ್ಟು ಉಪಯೋಗ ಆಗುತ್ತಲ್ಲ. ಇವತ್ತು ಅದನ್ನು ಭಾರಿ ಕಡಿಮೆ ಆಗಿತ್ತು. ತುಂಬ ದೊಡ್ಡವ್ರು ಕೂತಿರ್ತಾರೆ, ತುಂಬ ದೊಡ್ಡ ಅವರು ಎದ್ದೋಗೋದಿಲ್ಲ. ಈ ಸಣ್ಣ ಪುಟ್ಟವರೆಲ್ಲ ಎದ್ದೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ. ಅಂದರೆ ಅದು ಒಂಥರ ಕಲ್ಚರೇ ಡೆವಲಪ್ ಆಗಿಲ್ಲ. ಅದು ಕೇಳಬೇಕು ಅನ್ನೋ ಕಲ್ಚರ್ ಬರಬೇಕು. ಅವ್ರು ಹೇಳಿ ಕೇಳ್ತೀವಿ, ಸರಿ ನೀವು ಇರ್ಬೋದು. ಬಟ್ ಯಾವುದೇ ಕೇಳಿದಾಗ ಸುಮ್ಮನೆ ಕೊಡೋದಕ್ಕಿಂತ ಭಾರಿ ದೊಡ್ಡದು, ಗೊತ್ತಾಯ್ತಾ. ಯಾವುದಕ್ಕೆ ಹೋಗ್ಬಾರ್ದು, ಗ್ಯಾರಂಟಿ ಬರೀ ತಪ್ಪು ಹೇಳ್ತಾ ಇರೋದು ಗ್ಯಾರಂಟಿ, ಅವಾಗ ಹೋಗ್ಬಾರ್ದು.
ಇವು ವೇಸ್ಟ್ ಆಗಿರೋದು ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಅಂಥ ಹೊತ್ತಲ್ಲಿ ಯಾಕೆ ಹೋಗ್ಬೇಕಾದ್ರೆ ಖಂಡನೆ ಮಾಡಕ್ಕೆ ಹೋಗ್ಬೇಕಷ್ಟೆ. ಇವು ತಪ್ಪು ಹೇಳ್ತಾರೆ ಅದು ಇದು ಮಾಡಬಾರ್ದು ಅಂತೇಳಿ. ಅದೆಲ್ಲ ಜ್ಞಾನ ವೃದ್ಧಿಗೆ ನಮ್ಗೆ ಬರೋ ಅವಕಾಶ ಯಾವುದನ್ನೂ ಕಳ್ಕೊಬಾರ್ದು. ಆ ಒಂದು ನಿಷ್ಠೆ ಇರಬೇಕು. ಇವು ಬಿಡ್ತಾರಲ್ಲ ಬಿಡೋದಲ್ಲ, 10 ಪೈಸೆ ಬಿಡೋದಿಲ್ಲ ಗೊತ್ತು ವ್ಯಾಪಾರಿಗಳು, 1 ಪೈಸೆನೂ ಬಿಡೋದಿಲ್ಲ. ಯಾಕೆಂದ್ರೆ ಅದೇ ರೀತಿಯೇ ತೊಗೋತಾರೆ. ನೀವು ಬೇಕಾದ್ರೆ ಬಿಡ್ರಿ, ಅವ್ರು ಬಿಡೋದಿಲ್ಲ ಸಾಮಾನ್ಯ. ಆ ರೀತಿ ಮಾಡದೆ ಹೋದ್ರೆ ವ್ಯಾಪಾರ ಮಾಡೋಕ್ಕೆ ಬರೋದಿಲ್ಲ ಅವರು. ದಿವಸ ಆ ರೀತಿ ಬಿಡ್ತಾ ಏನಾಗುತ್ತೆ ಕೊನೆಗೆ ಭಾರಿ ಸ್ಥಿತಿ ಬಂದುಬಿಡ್ತಾರೆ. ಆ ವ್ಯಾಪಾರ ಧರ್ಮ ಅದು ಅಷ್ಟೇ. ಅದನ್ನು ನಾವು ಆಸೆ ಅಂತ ಕರಿಬಾರ್ದು. ಜಾಸ್ತಿ ಹಾಕಿದರೆ ಮೋಸ. ಅದು ಇರೋ ರೈಟ್ ಅವನಿಗೆ ತೊಗೊಳ್ಳೋ ರೈಟ್ ಇದೆ, ಬಿಡಬಹುದು ಬೇರೆ, ಆದರೆ ಬಿಡಲೇಬೇಕು ಅಂತ ನಿಯಮ ಏನೂ ಇಲ್ಲ. ಅದು ನಾನು ಬೇರೆದಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳ್ಬೋದು, ಬೇಕಾದ್ರೆ ಧರ್ಮ ಕಾರ್ಯಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳ್ಬೋದು, ತಪ್ಪಿಲ್ಲ. ದ್ರವ್ಯಕ್ರಿಯಾಧೇತ್ತು ಎಲ್ಲ ಇತ್ತು. ಹೇತ್ವಯನೇಶ ಕರ್ತೃಭಿ ಮಾಯಾಗುಣೈರ್ವಸ್ತು ನಿರೀಕ್ಷಿತಾತ್ಮನೇ ತಥೈವ ತತ್ರಾತಿಶಯಾತ್ಮಬುದ್ಧಿಭಿ ನಿರಸ್ತ ಮಾಯಾ ಕೃತಯೇ ನಮೋ ನಮಃ. ದ್ರವ್ಯಕ್ರಿಯಾ ಹೇತು ಅಯನ ಈಶ ಕರ್ತೃಭಿ, ಆಮೇಲೆ ಮಾಯಾಗುಣೈ ವಸ್ತು ನಿರೀಕ್ಷಿತಾತ್ಮನೇ. ದೇವರನ್ನು ಎಲ್ಲೋ ನೋಡ್ಬೇಕಂತ ಕಷ್ಟಪಡೋದಿಲ್ಲ ಅವರು. ಕಂಡಿದ್ರೆಲ್ಲ ಕಾಣಿಸೋಕೆ ಶುರು ಮಾಡಿಬಿಡ್ತಾರೆ. ಎಲ್ಲೆಲ್ಲಿ ಕಂಡ್ರೆ ಹಾಗೇನೆ. ಇವತ್ತು ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಓಡಾಡ್ತೀವಿ ನಾವು, ಎಲ್ಲಿ ಹೋದರೂ ಆಕ್ಸಿಜನ್ ಇದು ಗೊತ್ತಾಗ್ಬಿಟ್ಟಿದೆ ನಮಗೆ. ಅನ್ನೋಯಿಂಗ್ಲಿ ಉಸಿರಾಡ್ತಾನೆ ಇರ್ತೀವಿ ನಾವು. ನೋಯಿಂಗ್ಲಿ ಮಾಡ್ತಾ ಇದೇ ಡಿಫರೆನ್ಸ್. ಅನ್ನೋಯಿಂಗ್ಲಿ ಮಾಡ್ತಿರ್ತೇವೆ, ನೋಯಿಂಗ್ಲಿ ಮಾಡೋದಕ್ಕೆ ಜ್ಞಾನ ಅಂತ ಕರೆಯೋದು. ಇವತ್ತು ಜ್ಞಾನಿನೂ ಊಟ ಮಾಡ್ತಾನೆ, ಅಜ್ಞಾನಿನೂ ಊಟ ಮಾಡ್ತಾನೆ. ಅರೆ ಜ್ಞಾನಿ ಆದರೂ ಊಟ ಯಾಕೆ ಮಾಡ್ತಾರೆ ಅಂತ ಕೇಳಿದರೆ, ಊಟ ಬಿಡೋದು ಜ್ಞಾನಿಗೆ ರಕ್ಷಣೆ ಅಲ್ಲ, ಊಟ ಸರಿಯಾಗಿ ಮಾಡೋದು ಜ್ಞಾನಿಯ ರಕ್ಷಣೆ. ಅರ್ಥ ಆಯ್ತಾ? ಈಗ ಡ್ರೈವಿಂಗ್ ಕಲ್ತ್ಮೇಲೆ ಡ್ರೈವಿಂಗ್ ಬಿಟ್ಬಿಟ್ರೆ ಹಾಗೆ ಡ್ರೈವಿಂಗ್ ಕಲಿಯೋ ಉದ್ದೇಶ ಏನು? ಡ್ರೈವಿಂಗ್ ಮಾಡೋದಕ್ಕೆ ಅನುಸಂಧಾನ ಬರೋದು ಮುಖ್ಯ ಉದ್ದೇಶ. ಅದು ಭಗವದ್ಗೀತೆಯಲ್ಲಿ ರೈ ಮಾತು ಬಂದಿದೆ, ಗೊತ್ತಾಯ್ತು? ಅದು ವಿದ್ವಾನ್ ಹೇಗೆ ಫಲಾಸಕ್ತನೇ ಮಾಡ್ತಾನೋ, ಕುರ್ಯಾದ್ ವಿದ್ವಾನ್ ತಥಾ ಅಸಕ್ತಃ ಚಿಕೀರ್ಷೋ ಲೋಕಸಂಗ್ರಹ. ಅವನು ಫಲಾಸೆಯಿಂದ ಮಾಡ್ತಾನೆ, ಫಲಾಸೆ ಬಿಟ್ಟು ಮಾಡ್ತಾನೆ. ಅದು ದಟ್ ಈಸ್ ಡಿಫರೆನ್ಸ್. ಅದು ಬಿಟ್ಬಿಟ್ಟು ಮಾಡದೇ ಇರೋ ಡಿಫರೆನ್ಸ್ ಅಲ್ಲ. ಅವನು ನಾನು ದೊಡ್ಡ ಜ್ಞಾನಿ, ನಾನೇ ಸಂಧಾನ ಮಾಡಬೇಕು, ಅವನು ಹುಡುಗ ಮಾಡ್ತಾನೆ, ನಾನು ಯಾಕೆ ಮಾಡಬೇಕು? ತಪ್ಪೋದು. ಆ ಹುಡುಗ ಪಾಪ ಗೊತ್ತಿಲ್ಲದೆ ಮಾಡ್ತಾನೆ, ಗೊತ್ತಿದ್ದು ಮಾಡಲೇಬೇಕು ಅಂತ ಮಾಡ್ತಾನೆ. ತುಂಬ ಜನ ಎಕ್ಸೆಂಪ್ಷನ್ ಕ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕ್ಲೇಮ್ ಮಾಡಬಾರ್ದು. ಯಶ್ಯ ಸ್ವರೂಪಂ. ಅದಾದಮೇಲೆ ದ್ರವ್ಯ ಕ್ರಿಯಾ ಹೇತು ಅಯನ ಈಶಾ ಕರ್ತೃಭಿ ಮಾಯಾಗುಣೈ ವಸ್ತು. ಮಾಯಾಗುಣ ಸುಳ್ಳು ಗುಣಗಳು ಅಂತ ಅರ್ಥ ಅಲ್ಲ, ಇವೆಲ್ಲ ಭಗವದ್ ಇಚ್ಛೆಯಿಂದ ಇರೋ ಪದಾರ್ಥಗಳು ಅಂತ ಅರ್ಥ. ನಿರೀಕ್ಷಿತಾತ್ಮನೇ ತಥೈವ ತತ್ರಾತಿಶಯಾತ್ಮಬುದ್ಧಿಭಿ ನಿರಸ್ತ ಮಾಯಾ ಕೃತಯೇ ನಮೋ ನಮಃ ಇತಿ ಅಪರೋಕ್ಷ ಪ್ರಕರಣಂ. ಅದಾದಮೇಲೆ ಗುಣ ನಿವೃತ್ತಿ ಪ್ರಕರಣ. ಅವಿದ್ಯಾ ಮನೋ ಎಲ್ಲ ಯಾವ ಸ್ಥಿತಿ ಬಂದಿದೆ? ಗುಣ ನಿವೃತ್ತಿ ಅಂದ್ರೇನು? ಗುಣಾತೀತನಾಗ್ತಾನೆ. ಅಪರೋಕ್ಷ ಜ್ಞಾನಿ ಮೊದಲು ಆಗಿಬಿಡ್ತಾನೆ, ಪೂರ್ತಿ ಬಂದ ಬಿಚ್ಚೋಗ್ಬಿಡ್ತಾವೆ ಅವನಿಗೀಗ. ಪೂರ್ತಿ ತೆಗೆದು ಹಾಕೋ ಪ್ರೋಸೆಸ್ ಮಾಡ್ಕೊತಾ ಹೋಗ್ತಾನೆ, ಗೊತ್ತಾಯ್ತಾ? ಆದರೆ ಪೂರ್ತಿ ಹೋಗೋದು ಇದಾದಮೇಲೆ ಲಿಂಗಭಂಗ ಅವರು ಹೋಗೋದಿಲ್ಲ. ಆದರೆ ಇದು ಹೇಗಿರುತ್ತೆ ಅಂದರೆ ದಗ್ಧ ಪಟಾಯಮಾನ ಆ ಥರ ಇರುತ್ತೆ ಅಷ್ಟೆ. ಅವಿದ್ಯಮಾನೋಪಿ ಅವಭಾತಿ ದ್ವಯೋ ಧಾತುರ್ಧಿಯಾ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾದಭಯಂ ತತಸ್ಯಾತ್. ಆಮೇಲೆ ಅವಿದ್ಯಮಾನೋಪಿ ಅವಭಾತಿ ದ್ವಯ. ಇಲ್ಲದೆ ಹೋದರೂ ಇದ್ದ ಕಾಣುತ್ತೆ ಕೆಲವೆಲ್ಲ ಕೂಡ. ಈ ದ್ವಯ ಅಂದ್ರೇನು? ದೇವರನ್ನು ಬಿಟ್ಟು ಬೇರೇದು ಇದೆ ಅಂತಕ್ಕಂಥ ಭಾವನೆ ಹೋಗಿಬಿಡುತ್ತೆ. ಜೀವರಲ್ಲ, ಅದ್ವೈತ ಭಾವನೆ ಹೋಗೋದಿಲ್ಲ, ಅವರೊಬ್ಬನೇ ಮಾಡ್ತಾನೆ ಭಾವನೆ. ದ್ವಯ ಶಬ್ದಕ್ಕೆ ಭೇದ ಹೋಗುತ್ತೆ ಅಂತ ಅರ್ಥ ಅಲ್ಲ. ಇನ್ನೊಬ್ಬ ದೇವರಿದ್ದಾರೆ, ಅವೆಲ್ಲ ಭ್ರಮೆ ಹೋಗಿಬಿಡುತ್ತೆ. ಆಗಿಬಿಟ್ಟು ಸ್ವಪ್ನ ಮನೋರಥ ದೃಷ್ಟಾಂತ ಯಾತಕ್ಕೆ ಕೊಟ್ಟರು ಅಂದರೆ, ಸ್ವಪ್ನದಲ್ಲಿ ಹೇಗೆ ಎತ್ತೆತ್ತ ಮೇಲೆ ಸ್ವಪ್ನದ ಭ್ರಮೆ ಬರೋದಿಲ್ವೋ, ಭ್ರಮೆಯಲ್ಲಿ ಭ್ರಮೆ ಅಂತ ಗೊತ್ತಾದ ಮೇಲೆ ಹೇಗಾದ್ರು ಬರೋದಿಲ್ವೋ, ಹಾಗೆ ಮನೋರಥೋ ಯಥಾ. ಇದನ್ನೆಲ್ಲ ಅವ್ರು ಮಿಸ್ಯೂಸ್ ಮಾಡ್ಕೊತಾರೆ. ನೋಡಿದರೆ ಸ್ವಪ್ನ ಸುಳ್ಳಲ್ಲ. ಸ್ವಪ್ನ ಸುಳ್ಳಲ್ಲ, ಭ್ರಮೆಯಲ್ಲಿ 100% ಸುಳ್ಳಿಲ್ಲ. ಅದೆಲ್ಲ ಹೇಳಿದರೆ ಅರ್ಥ ಆಗುತ್ತೆ. ಬಟ್ ಅದು ಒಬ್ಬ ಹೇಳಿ ಅಭ್ಯಾಸ ಮಾಡಿಸ್ಬಿಟ್ಟು ಅದು ಆ ಥರ ಜನ ಸೆಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಹಾಗೆ ಮಾಡಬಾರ್ದು. ಸರಿಯಾಗಿ ನೋಡೋದು. ನೀರು ಕೊಡೋ ದೃಷ್ಟಾಂತನೇ ತೊಗೊಬೋಣ, ನಮ್ಮ ದೃಷ್ಟಾಂತ ಬೇಡ. ನೀರು ಕೊಡೋ ದೃಷ್ಟಾಂತಲ್ಲೇ ಏನಿದೆ? ಅವಾಗ ಏನು ಹೇಳಬೇಕು? ಅವನು ಎಕ್ಸಾಂಪಲ್ ನೋ ಪ್ರೂಫ್ ಅನ್ಬೇಕು. ಅಲ್ಲ, ಥಿಯರಿ ಸರಿ ಇದ್ದರೆ ಎಕ್ಸಾಂಪಲ್ ನೋ ಪ್ರೂಫ್. ಎಕ್ಸಾಂಪಲ್ ಥಿಯರಿ ಮಾಡ್ತಾಯಿದ್ದೀರಿ ನೀವೀಗ, ಅದಕ್ಕೆ ತಪ್ಪು ಅಂತ ಹೇಳಿದ್ರು. ನೀವು ಥಿಯರಿ ಬೇಸಿಸ್ ಯಾವುದು ಹೇಳಿದ್ರು? ಅದು ಏನಂತ ಹೇಳಿದರು? ಶುಕ್ತಿರಜತವತ್ತು ದೃಷ್ಟಾಂತದ ಹೇಳ್ತಾ ಇದ್ದೀರಿ ನೀವೀಗ. ಅದಕ್ಕೆ ದೃಷ್ಟಾಂತ ಅನಲೈಸ್ ಮಾಡ್ತೀವಿ ನಾವು. ಯಾವ ಥಿಯರಿ ಹೇಳಿರ್ತಾರೆ ಅದನ್ನೆಲ್ಲ ಮಾಡಕ್ಕೆ ಹೋಗಿ ಭಾರಿ ಪರಾಕ್ರಮ ಸಿಂಹದ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಉದ್ದೇಶ ಅಷ್ಟು ಮಾತ್ರ ತೊಗೋತೀವಿ. ಏನು ಮಾಡ್ತಿದ್ದೆ? ಈಗ ಒಂದು ಎಕ್ಸಾಂಪಲ್ ಕೊಟ್ಟು ನಿನಗೆ ಬೇಕಾದ ಮಾತ್ರ ತೊಗೋತೀಯ. ಥಿಯರಿ ಪ್ರಕಾರ ಇಲ್ಲೇ ಇಲ್ಲ ಥಿಯರಿ.
ಯಾಕೆಂದರೆ ಯಾಕೆ ಹೇಳಿದೆ ಇದಂತೆ ನಾವು ದೃಷ್ಟಾಂತ ಕೊಡ್ತೀವಲ್ಲ ಅಂತ ಕೇಳ್ಬೋದು. ನಾವು ದೃಷ್ಟಾಂತ ಕೊಡೋದು ಥಿಯರಿನ ಹೇಳಿಬಿಟ್ಟು ತಿಳಿಲಕ್ಕೆ ಅಂದು ಕೊಡ್ತೇವೆ ಅಷ್ಟೇ. ಅವ್ರು ಹಾಗಲ್ಲ, ಥಿಯರಿ ಸೃಷ್ಟಿ ಮಾಡ್ತಾರೆ ಅದರಿಂದ. ಅದು ತಪ್ಪು. ಈ ಡಿಫರೆನ್ಸ್ ಎಲ್ಲ ಜನಕ್ಕೆ ಗೊತ್ತಾಗಬೇಕು. ಅದು ಗೊತ್ತಾದಷ್ಟು ಕೂಡ ಏನು ಮಾಡ್ತಾರೆ, ಇದು ಮೋಸ ಹೋಗೋದಿಲ್ಲ. ಆಗ ಯಾವುದೇ ದೃಷ್ಟಾಂತ ಕೊಟ್ಟರು ಕೂಡ ಅದು ಬೇಡವಿ ಅಂತ ಹೇಳಿದ್ರು. ಒಂದು 2-3 ಕೊಟ್ಬಿಟ್ರೆ ಸಾಕು, ಅವ್ನಿಗೆ ಅರ್ಥ ಆಗಿಬಿಡತ್ತೋ ಎಲ್ಲಿ ತಪ್ಪಾಗುತ್ತೆ ಅಂತ. ಹಾಂ, ಹೌದು ಹೌದು ಚಪಾಣಿ ಹಾಕ್ತಾರೆ ಅಷ್ಟೇ ಅಲ್ಲ, ಗುಣ ಕೂತ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ದೊಡ್ಡದವ್ರವರು ಮೋಸ ಹೋಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರು ಇದು ಕಾನ್ಸೆಪ್ಟ್ ಗೊತ್ತಿಲ್ಲ. ಥಿಯರಿ ಇದೆಯಾ ಫಸ್ಟು, ಥಿಯರಿ ಇದ್ದರೆ ನೀವು ಹೇಳಿ. ಅವ್ನು ಬುದ್ಧಿವಂತ ಹೇಳ್ತಾನೆ, ತಿಳ್ಕೊಂಬಿಡ್ತಾ ಅಂತ ಒಪ್ಪಲಿಲ್ಲ ಅವರು. ಬಟ್ ಸರಿ ಗೊತ್ತಿದ್ದಿಲ್ಲ ಅಷ್ಟೇ. ಗೊತ್ತಾಗಲೇ ವಿಷಯದ ಬಗ್ಗೆ ಅನಾರದ ಹುಟ್ಟಿತ್ತಾಗಲೇ ಅವ್ರಿಗೆ ಇವರು ಸರಿ ಇಲ್ಲ ಇದು ಒಂದು ಅಂತ. ಎಲ್ಲೋ ತಪ್ಪಿದೆ ಗೊತ್ತೇ, ಯಾವ ತಪ್ಪು ಅಂತ ಎಕ್ಸಾಕ್ಟ್ ಗೊತ್ತಿರಲಿಲ್ಲ. ಆಚಾರ ಹೇಳಿದಾಗ ಗೊತ್ತಾಯಿತು. ಅವಿದ್ಯಮಾನೋಪಿ ಅವಭಾತಿ ದ್ವಯೋ ಧಾತುರ್ಧಿಯ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾತಭಯಂ ತತಃ ಸ್ಯಾತ್. ಇವೆಲ್ಲ ಗುಣಗಳ ಪ್ರಮಾಣ. ಸತ್ವಗುಣ ರಜೋಗುಣ ಬರುತ್ತೆ ಅಂತ ಗೊತ್ತಿರೋದ್ರಿಂದ ಡೀಲಿಂಕ್ ಆಗಿಬಿಡ್ತಾನೆ. ಡೀಲಿಂಕ್ ಆದ ತಕ್ಷಣ ಏನು ಅಫೆಕ್ಟೇ ಕ್ರಿಯೇಟ್ ಮಾಡೋದಿಲ್ಲ. ಎರಡೆರಡು ಕಾಣಕ್ಕೆ ಶುರುವಾಯಿತು, ತೆಗೆದು ಬಿಡ್ತಾನೆ, ಕಾಣಿಸೋ ಸಾಧ್ಯತೆಯೇ ಇಲ್ಲ. ನಾವೇ ಇಟ್ಕೊಂಡು ನೋಡಿ, 4 ಎರಡೆರಡು ಕಾಣಕ್ಕೆ ಶುರುವಾಗ್ಬಿಡುತ್ತೆ. ಒಂದು ₹2 ಬೇಕಾದ್ರೆ ₹1 ಇಟ್ಟು ಇಲ್ಲಿ ನೋಡ್ಬೋದು. ಅವನಿಗೆ ಕಂಡ್ಬೇಕು, ನಮಗೆ ಕಂಡ್ರೆ ಉಪಯೋಗ ಇಲ್ಲ. ಅವನಿಗೆ ಕಂಡ್ರೆ ಸರಿ, ಅವನಿಗೆ ಕಂಡ್ರೆ ಮಹಿಮೆ, ಇವರೊಬ್ಬರಿಗೆ ಕಂಡ್ರೆ ಮೋಸ. ನಾಮ ಪ್ರಶಂಸಾ ಪ್ರಕರಣ ಈಗ ಕೊನೆಯ ಹಂತಕ್ಕೆ ಬರ್ತಾ ಇದೆ. ತಸ್ಮಾತ್ ಪೂರೈವ ಅದಿರಲಿ, ನಾಳೆ ನಾಳೆ ಮುಗಿದೋಗ್ಬಿಡುತ್ತೆ, ಮುಗಿಸ್ಬಿಡ್ಬೋದು. ಹಾಂ, ಅಷ್ಟು ಭಾರಿ ದೊಡ್ಡದಿಲ್ಲೇ ಇಲ್ಲ.